ವೀಕ್ಷಕರೇ, ದ್ವಾರಕೇಶ್ ತಮ್ಮ ಅಮೋಘ ಹಾಸ್ಯ ನಟನೆಯಿಂದ ಎಲ್ಲರ ಮನಗೆದ್ದ ಪ್ರಚಂಡ ಕುಳ್ಳ ಈಗ ನಿಮ್ಮೆಲ್ಲರನ್ನು ಬಿಟ್ಟು ಕಣ್ಮರೆಯಾಗಿದ್ದಾರೆ. ತಮ್ಮ ನಟನೆ, ನಿರ್ಮಾಣ ಮತ್ತು ನಿರ್ದೇಶಕರಾಗಿಯೂ ಪ್ರಸಿದ್ಧಿಯಾದ ದ್ವಾರಕೇಶ್ ಅವರ ಜೀವನದ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. 19 ಆಗಸ್ಟ್ 1942ರಲ್ಲಿ ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ದ್ವಾರಕೇಶ್ ಅವರು ಹುಟ್ಟುತ್ತಾರೆ. ದ್ವಾರಕೇಶ್ ಅವರ ಮೊದಲ ಹೆಸರು ಬಂಗ್ಲೆ ಶಾಮರಾವ್ ದ್ವಾರಕಾನಾಥ್. ಇವರಿಗೆ ದ್ವಾರಕೇಶ್ ಎಂಬ ಹೆಸರಿಟ್ಟಿದ್ದು ಸಿ.ವಿ. ಶಿವಶಂಕರ್ ಅವರು. ದ್ವಾರಕೇಶ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲೇ ಮುಗಿಸಿದರು. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದರೂ ಸಹ ಇವರಿಗೆ ಸಿನಿಮಾ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ಇವರು ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ಶಾಲೆಗಳಲ್ಲಿ ನಾಟಕದಲ್ಲಿ ಅಭಿನಯಿಸುತ್ತಿದ್ದರು. ದ್ವಾರಕೇಶ್ ಅವರ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ಮಾಪಕರಾಗಿದ್ದರಿಂದ ಇವರಿಗೆ ಮೊದಲ ಬಾರಿಗೆ ಸಿನಿಮಾ ರಂಗಕ್ಕೆ ಪ್ರವೇಶ ಸಿಕ್ತು. 1964ರಲ್ಲಿ ವೀರ ಸಂಕಲ್ಪ ಸಿನಿಮಾದಲ್ಲಿ ಸಣ್ಣ ಪಾತ್ರವನ್ನು ಮಾಡುವ ಮೂಲಕ ತಮ್ಮ ಚಲನಚಿತ್ರ ಪ್ರಯಾಣವನ್ನು ಪ್ರಾರಂಭಿಸಿದರು. ಇದಾದ ನಂತರ ಮದುವೆ ಮಾಡಿ ನೋಡು ಮತ್ತು ಸತ್ಯ ಹರಿಶ್ಚಂದ್ರ ಚಿತ್ರಗಳಲ್ಲಿ ಸಣ್ಣ ಪಾತ್ರಗಳನ್ನು ಮಾಡಿದರು. ನಟನೆ ಜೊತೆಗೆ ನಿರ್ಮಾಣ ಕೂಡ ಮಾಡಬೇಕೆಂದು ಆಸೆ ಇತ್ತು. 1969ರಲ್ಲಿ ಮೇರ್ ಮುತ್ತಣ್ಣ ಎಂಬ ಚಿತ್ರದಲ್ಲಿ ಡಾ. ರಾಜ್ಕುಮಾರ್ ಅವರ ಜೊತೆಗೆ ದ್ವಾರಕೇಶ್ ಅವರು ಸಹ ನಟಿಸಿದರು. ಈ ಸಿನಿಮಾದಲ್ಲಿ ನಟನೆಯೊಂದಿಗೆ ನಿರ್ಮಾಣ ಕೂಡ ಮಾಡಿದ ದ್ವಾರಕೇಶ್ ಅವರು ಈ ಸಿನಿಮಾ ಒಳ್ಳೆಯ ಕಲೆಕ್ಷನ್ನೇ ಮಾಡಿತ್ತು. ಇದಾದ ಮೇಲೆ 1972ರಲ್ಲಿ ಕುಳ್ಳ ಏಜೆಂಟ್ 000 ಎಂಬ ಚಿತ್ರದಲ್ಲಿ ಹೀರೋ ಆಗಿ ಕೂಡ ನಟಿಸುತ್ತಾರೆ. ಇವರ ಅಮೋಘ ನಟನೆ ಮತ್ತು ಹಾಸ್ಯದಿಂದ ಈ ಚಿತ್ರವು ಕೂಡ ಅಮೋಘ ಪ್ರದರ್ಶನ ನೀಡುತ್ತೆ. ಇಷ್ಟೇ ಅಲ್ಲ, ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಕನ್ನಡ ಸಿನಿಮಾವನ್ನು ಚಿತ್ರೀಕರಿಸಿದ ಹೆಗ್ಗಳಿಕೆಗೂ ದ್ವಾರಕೇಶ್ ಅವರು ಪಾತ್ರರಾಗಿದ್ದಾರೆ. 1978ರಲ್ಲಿ ತೆರೆಕಂಡ ಸಿಂಗಾಪುರದಲ್ಲಿ ರಾಜ ಕುಳ್ಳ ಎಂಬ ಚಿತ್ರವನ್ನು ಕೂಡ ಸಿಂಗಾಪುರದಲ್ಲೇ ಚಿತ್ರೀಕರಣ ಮಾಡಲಾಗಿತ್ತು. ಇದಷ್ಟೇ ಅಲ್ಲ, 1986ರಲ್ಲಿ ಆಫ್ರಿಕಾದಲ್ಲಿ ಶೀಲಾ ಎಂಬ ಚಿತ್ರ ಕೂಡ ಆಫ್ರಿಕಾದ ಕಾಡುಗಳಲ್ಲೇ ಚಿತ್ರೀಕರಣ ಮಾಡಲಾಗಿತ್ತು. ಈ ಸಿನಿಮಾಗಾಗಿ ದ್ವಾರಕೇಶ್ ಅವರು ತುಂಬಾ ಸಾಲ ಮಾಡಿಕೊಂಡಿದ್ದರು. ಇದಾದ ಮೇಲೆ ನಿರ್ದೇಶಕರಾಗಿಯೂ ದ್ವಾರಕೇಶ್ ಅವರು ಕಾಣಿಸಿಕೊಂಡರು. 1985ರಲ್ಲಿ ನೀ ಬರೆದ ಕಾದಂಬರಿ, ಡ್ಯಾನ್ಸ್ ರಾಜ ಡ್ಯಾನ್ಸ್, ರಾಯರು ಬಂದರು ಮಾವನ ಮನೆಗೆ, ಕಿಲಾಡಿಗಳು ಇನ್ನೂ ಹಲವು ಚಿತ್ರಗಳು ಮಾಡಿದರು. ದ್ವಾರಕೇಶ್ ಅವರು ಸಿನಿಮಾ ರಂಗಕ್ಕೆ ಹೊಸಬರಿಗೂ ಕೂಡ ಅವಕಾಶವನ್ನು ನೀಡುತ್ತಿದ್ದರು. ಟೂರಿಸ್ಟ್ ಹೋಟೆಲ್ ಮುಂದೆ ಹೋಗ್ತಿದ್ದಂತ ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದು ತಮ್ಮ ಚಿತ್ರದಲ್ಲಿ ಹೀರೋ ಪಾತ್ರವನ್ನು ನೀಡಿದರು. ಅವರೇ ಸುನೀಲ್ ಕುಮಾರ್. 1990ರಲ್ಲಿ ಶ್ರುತಿ ಎಂಬ ಸಿನಿಮಾದಲ್ಲಿ ಸುನೀಲ್ ಕುಮಾರ್ ಅವರನ್ನು ಹೀರೋ ಆಗಿ ಮಾಡಿದರು. ಅದೇ ಸಿನಿಮಾದಲ್ಲಿ ನಾಯಕ ನಟಿಯನ್ನು ಸಿನಿರಂಗಕ್ಕೆ ಪರಿಚಯಿಸಿದರು. ಅವರೇ ಶ್ರುತಿ. ಇದಾದ ಮೇಲೆ ದ್ವಾರಕೇಶ್ ಅವರು ಮಾಡಿದಂಥ ಚಿತ್ರಗಳು ಯಾವುದೂ ಅಷ್ಟಾಗಿ ಹಿಟ್ ಆಗಿರಲಿಲ್ಲ. 2004ರಲ್ಲಿ ಆಪ್ತ ಮಿತ್ರ ಎಂಬ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ದ್ವಾರಕೇಶ್ ಅವರು ನಟಿಸಿದರು. ಈ ಚಿತ್ರ ಅದ್ಭುತ ಯಶಸ್ಸನ್ನು ಕಂಡಿತು. ದ್ವಾರಕೇಶ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳನ್ನು ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. 25 ಹೆಚ್ಚು ಸಿನಿಮಾದಲ್ಲಿ ನಿರ್ದೇಶಕರಾಗಿ ಕಾಣಿಸಿಕೊಂಡಿದ್ದಾರೆ. ವೀಕ್ಷಕರೇ, ಇದಿಷ್ಟು ದ್ವಾರಕೇಶ್ ಅವರ ಜೀವನದ ಕತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ಇದೇ ತರ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.